ಶನಿವಾರ ಭಾನುವಾರ ರಜಾ ಇದೆ ಅಂತ ಹೇಳಿ ಮನೇಲಿ ಆರಾಮಾಗಿ ಕೂತ್ಕೊಳ್ಳೋದು ಅಥವಾ ಮಲ್ಕೊಳ್ಳೋದು ಅಥವಾ ವೆಬ್ ಸೀರೀಸ್ ನೋಡೋದು ಮೊಬೈಲ್ ನೋಡ್ತಾ ಟೈಮ್ ವೇಸ್ಟ್ ಮಾಡಿದ್ರೆ ಹೇಗೆ? ಪ್ರಕೃತಿಯ ಬಗ್ಗೆ ಪ್ರೀತಿ ಕಾಳಜಿಯನ್ನು ಬೆಳೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮದ ಬಗ್ಗೆ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ. ಅದು ಕೂಡ ಕಬ್ಬನ್ ಪಾರ್ಕ್ನಲ್ಲಿ ಒಂದು ಕಾರ್ಯಕ್ರಮ ಇದೆ. ಅದರ ಹೆಸರು ಕಬ್ಬನ್ ಗೈಡೆಡ್ ವಾಕ್ ಅಂತ ಹೇಳಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಮರಗಳ ಬಗ್ಗೆ, ಕೀಟಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸೊ ಹಾಗೆ ಆ ಒಂದು ಕ್ಲಾಸಸ್ಗೆ ಹೇಗೆ ಜಾಯಿನ್ ಆಗಬೇಕು, ಕ್ಲಾಸಸ್ ಹೇಗಿರುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗ್ಡೆ. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಕಬ್ಬನ್ ಪಾರ್ಕ್ಗೆ ಬಂದಿದ್ದೀನಿ. ಇವತ್ತು ನಮ್ಮ ಜೊತೆಗೆ ಕಬ್ಬನ್ ಪಾರ್ಕ್ನ ಉಪನಿರ್ದೇಶಕಿ ಆಗಿರುವಂತಹ ಕುಸುಮ MD ಅವರಿದ್ದಾರೆ. ಸೊ ಒಂದಿಷ್ಟು ಮಾತನ್ನ ಕೇಳೋಣ. ಹಾಗೆ ಈ ಒಂದು ಕಬ್ಬನ್ ಪಾರ್ಕಲ್ಲಿ ಇವತ್ತು ಸ್ಪೆಷಲ್ ಏನು ಅಂತಂದರೆ, ಭಾನುವಾರ ಮತ್ತು ಶನಿವಾರ ಸ್ಪೆಷಲ್ ಏನಿರುತ್ತೆ ಅಂತಂದರೆ ಕಬ್ಬನ್ ವಾಕ್ ಗೈಡೆಡ್ ಅಲ್ವಾ? ಓಕೆ, ಒನ್ ಮೋರ್ ಗೈಡೆಡ್ ಕಬ್ಬನ್ ವಾಕ್ ಎನ್ನುವಂತಹ ಒಂದು ಕಾರ್ಯಕ್ರಮ ಇರುತ್ತೆ. ಸೊ ಅದ್ರ ಬಗ್ಗೆ ಮೇಡಮ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇದು ಗೈಡೆಡ್ ವಾಕ್ನ ನಾವು ಜುಲೈ 27 ಮಾನ್ಯ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಾವು ಲಾಂಚ್ ಮಾಡಿದ್ವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಇರುತ್ತೆ. 3 ಬ್ಯಾಚ್ ಇರುತ್ತೆ ಪ್ರತಿ ವಾರ. ಸೊ ಜನ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಬೋದು. ರಿಜಿಸ್ಟರ್ ಮಾಡ್ಕೊಂಡು ಕಬ್ಬನ್ ವಾಕ್ ಇದರಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಬರ್ತಾರೆ. ಸೊ ಅವರಿಗೆ ತುಂಬ ನುರಿತ ಗೈಡ್ನ ನಾವು ಕೊಡ್ತೀವಿ. ಅವರು ಕಬ್ಬನ್ ಪಾರ್ಕಲ್ಲಿರೋ ಮರ ಗಿಡಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಮೈಕ್ರೋಬ್ಸ್ ಬಗ್ಗೆ, ಆ್ಯಂಟ್ಸ್ ಬಗ್ಗೆ, ಟರ್ಮೈಟ್ ಬಗ್ಗೆ, ಹೀಗೆ ಎಲ್ಲನೂ ಕೂಡ ವಿವರಣೆನ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಇವಾಗ ಕಬ್ಬನ್ ಗೈಡೆಡ್ ವಾಕ್ ಏನಿದೆ, ಸೊ ಇದನ್ನ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆ್ಯಸ್ ಅ ಕಾಮನ್ ಮ್ಯಾನ್ ನನಗೇನು ಗೊತ್ತಿಲ್ಲ. ಯಾವ ಥರ ವಿಚಾರಗಳು ಇಲ್ಲಿ ಡಿಸ್ಕಸ್ ಆಗುತ್ತೆ? ಈಗ ನೀವು ನೋಡ್ತಿರ್ಬೋದು, ಇದು ಹಾರ್ಟ್ ಆಫ್ ಸಿಟಿಯಲ್ಲಿ ನಿಮಗೆ ಒಂದು ಕಬ್ಬನ್ ಪಾರ್ಕ್ ಇದೆ. ಬರೀ ಕಬ್ಬನ್ ಪಾರ್ಕ್ ಬಂದರೆ ಜನರಿಗೆ ಅರ್ಥ ಆಗಲ್ಲ ಏನಿದೆ ಅಂಥೇಳಿ. ನಿಮಗೆ ಇಲ್ಲಿ ಅದನ್ನು ಒಂದು ನುರಿತ ಮಾರ್ಗದರ್ಶಕರು ನಿಮಗೆ ಅದನ್ನು ಹೇಳಿದಾಗ ಇಷ್ಟೆಲ್ಲ ಇದೆ ಅಂತ ನಿಜವಾಗ್ಲೂ ಫೀಲ್ ಆಗುತ್ತೆ. ಯಾಕಂದ್ರೆ ನಾನು ಒಂದು 7-8 ಸರಿ ಬಂದಿದ್ದೀನಿ. ಬಟ್ ಮತ್ತೆ ಬರಬೇಕು ಅಂತ ನನಗೆ ವಿಷಯಗಳು ಗೊತ್ತಿದ್ರೂ ಕೂಡ ಮತ್ತೆ ಬರಬೇಕು ಅಂತ ಆ ಥರ ಫೀಲ್ ಆಗುತ್ತೆ. ಸೊ ಅದು ಏನಂದರೆ ಅವರು ಒಂದೊಂದು ದಿನ ಒಂದೊಂದು ಸ್ಟೋರಿ ಹೇಳ್ತಾರೆ ಅದರ ಬಗ್ಗೆ. ಈಗ ಒಂದು ಮರ, ನಮ್ಮ ಆಲದ ಮರ ಇತ್ತು ಅಂದರೆ ಅದು ಹೇಗೆ ಬಂತು, ಎಷ್ಟು ವರ್ಷದಿಂದ ಬಂತು, ಅದರದ್ದು ಬೊಟಾನಿಕಲ್ ನೇಮ್ ಏನು, ಅದು ಹೇಗೆ ಇಂಪಾರ್ಟೆನ್ಸು, ಅದರ ಬಗ್ಗೆ ಒಂದು ಸ್ಟೋರಿಗಳನ್ನ ಹೇಳ್ತಾರೆ. ಸೊ ಈ ಥರದ್ದು ನಮಗೇನಾಗುತ್ತೆ, ಜನರಿಗೆ ಒಂದು ಅವೇರ್ನೆಸ್ ಬರುತ್ತೆ, ಮಕ್ಕಳಲ್ಲಿ ಒಂದು ಉತ್ಸಾಹ ಮೂಡುತ್ತೆ. ಸೊ ಈ ಥರದ್ದೆಲ್ಲ ನಮಗೆ ನಾವು ನೋಡ್ಬೋದು ಇಲ್ಲಿ. ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಎಲ್ಲಿ ಹೋಗಿ ಏನು ಸರ್ಚ್ ಮಾಡಬೇಕು, ಹೇಗೆ ಈ ಒಂದು ಕ್ಲಾಸಸ್ ಜಾಯ್ನ್ ಆಗಬೇಕು? ಕಬ್ಬನ್ ವಾಕ್ ಅಂತಲೇ ಒಂದು ನಮ್ಮದು ವೆಬ್ಸೈಟ್ ಇದೆ. ಅದರಲ್ಲಿ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದರೆ ಅಡಲ್ಟ್ಸ್ಗೆ 200 ರೂಪಾಯಿ ಇರುತ್ತೆ, ಮಕ್ಕಳಿಗೆ 50 ರೂಪಾಯಿ ಇರುತ್ತೆ. ನೀವು ಮೊದಲೇ ರಿಜಿಸ್ಟರ್ ಮಾಡಬೇಕು. ಒಂದು ವಾರ ಮುಂಚೆನೇ ರಿಜಿಸ್ಟರ್ ಮಾಡಿ 30 ಜನ ಒಂದು ಬ್ಯಾಚಿಗೆ ಮಾಡ್ತೀವಿ. ಸೊ ಜಾಸ್ತಿ ಜನ ಬರ್ತಾರಂದರೆ ನಾವು ಮತ್ತೆ ಜಾಸ್ತಿ ಜನರಿಗೆ ನಾವು ಮಾಡ್ಬೋದು, ಮತ್ತೆ ಸೆಕೆಂಡ್ ಬ್ಯಾಚ್ನ ಮಾಡ್ಬೋದು. ಈ ಥರ ನಾವು ಬ್ಯಾಚ್ ವೈಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ನ್ಯಾಚುರಲ್ ಸ್ಕೂಲಿಂದ ಮತ್ತು ಬ್ಯಾಂಗ್ಳೂರು ವಾಕ್ನವರು ಅವರೆಲ್ಲ ನಮಗೆ ಕೈ ಜೋಡಿಸಿದ್ದಾರೆ ಗೈಡ್ನ ಕೊಡಲಿಕ್ಕೆ. ಆಮೇಲೆ ನಮ್ಮ ರಿಟೈರ್ಡ್ ಆಫೀಸರ್ಸು ಮತ್ತು ಈ ಹಾರ್ಟಿಕಲ್ಚರಲ್ಲಿ ಮತ್ತು ಈ ನೇಚರಲ್ಲಿ ಎಕೋಸಿಸ್ಟಮ್ನಲ್ಲಿ ನಾಲೆಜ್ ಇರೋರಿಗೆ ನಾವು ಗೈಡ್ನ ಕರ್ಕೊಂಡು ಬಂದು ಇನ್ಫಾರ್ಮೇಷನ್ನ ಕೊಡ್ತೀವಿ. ತುಂಬ ಜನ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಆಮೇಲೆ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಪ್ರೋಗ್ರಾಮ್ ಅಂತೇಳಿ ಅವರ ಅನಿಸಿಕೆನ ಹಂಚ್ಕೊಳ್ತಾ ಇದ್ದಾರೆ. ಸೊ ಈಗ ಎಷ್ಟು ಸಕ್ಸಸ್ಫುಲ್ ಆಗಿದೆ ಜುಲೈ 27 ಅಂತಂದರೆ? ಈ ಸೋಫಾರ್ ಇದುವರೆಗೂ ಒಂದು 550 ಜನ ಬಂದಿದ್ದಾರೆ. ಇದುವರೆಗೂ 19 ಬ್ಯಾಚಸ್ನ ನಾವು ಮಾಡಿದ್ದೀವಿ. ಪುನಃ ಬರ್ತಾ ಇದ್ದಾರೆ, ಇನ್ನೂ ಕೇಳ್ತಾ ಇದ್ದಾರೆ ಬೇರೆ ದಿನಾನೂ ಮಾಡಿ ಅಂತ. ನಾವು ಎಲ್ಲ ಗೈಡ್ನೆಲ್ಲ ನೋಡ್ಕೊಂಡು ಮಾಡಬೇಕು ಅಂತ ಹೊರಟಿದ್ದೀವಿ. ಓಕೆ, ಎಷ್ಟು ಸಮಯ ಇರುತ್ತೆ, ಎಷ್ಟು ಗಂಟೆಯಿಂದ? ಇದು 90 ಮಿನಿಟ್ಸ್ ವಾಕು. 90 ಮಿನಿಟ್ಸ್ ವಾಕಲ್ಲಿ ನಿಮಗೆ ಒಂದು 20ರಿಂದ 25 ಮರಗಳ ಒಂದು ವಿವರಣೆನ ಕೊಡ್ತಾರೆ. ಜೊತೆಗೆ ಅದ್ರ ಜೊತೆಯಲ್ಲಿ ಬರೋವಂಥ ಕ್ರಿಮಿ ಕೀಟಗಳು ಅಂದರೆ ಆ್ಯಂಟ್ಸ್ ಇರ್ಬೋದು, ಟರ್ಮೈಟ್ಸ್ ಇರ್ಬೋದು, ಇದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತಾರೆ. ಅದರ ಬಗ್ಗೆ ಸ್ಟೋರಿ ಹೇಳ್ತಾರೆ. ಜೊತೆಗೆ ನಿಮಗೆ ಒಂದು ಬಹಳ ಒಳ್ಳೆ ಅವೇರ್ನೆಸ್ ಪ್ರೋಗ್ರಾಮ್ ಇದು. ಆಮೇಲೆ ಒಂದು ಈ ಎಕೋ ಸಿಸ್ಟಮ್ ಜೊತೆಗೆ ಹೋಗಲಿಕ್ಕೆ ನಿಮಗೆ ಒಂದು ನಾಲೆಜ್ ಬೆಳೆಯುತ್ತೆ.
ಆಗುತ್ತೆ. ನೀವು ಎಲ್ಲಿ ಹೋಗಬೇಕು ಏನು ಬೇಕು ಅಂತ ಈ ವಾಕ್ ಜೊತೆಗೆ ಬೆಳಗ್ಗಿನ ವಾಕ್ ಜೊತೆಗೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತಂದರೆ ಅದು ತುಂಬ ಉತ್ತಮವಾದ ಕೆಲಸ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಬನ್ನಿ, ಇದರ ಅಡ್ವಾಂಟೇಜ್ ತಗೊಳ್ಳಿ, ಮಕ್ಕಳಿಗೆ ಕರ್ಕೊಂಡು ಬನ್ನಿ, ಮಕ್ಕಳಿಗೂ ಕೂಡ ಅದರ ಅವೇರ್ನೆಸ್ ಬರಲಿ. ಸೊ ಎಲ್ಲರೂ ಬರಲಿ ಅಂತ ಕೇಳ್ತೀನಿ. ಮ್ಯಾಮ್, ಅಲ್ಲಿ ನೋಡ್ತಾ ಇದ್ದೆ ನಾನು, ಒಂದು ಇರುವೆ ಬಗ್ಗೆ ಒಂದು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು. ಸೊ ಎಲ್ಲ ಕೀಟದ ಬಗ್ಗೆಯೂ ಅಥವಾ ಇರುವೆಗಳ ಬಗ್ಗೆ ಆಗಿರಲಿ, ಬ್ಯಾಂಬೂ ಟ್ರೀ ಆಗಿರಲಿ, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್. ಹೌದು, ಈಗ ಓಡಾಡ್ತಾ ಬರ್ತಾರೆ ಅವರು, ಅಂದರೆ ವಾಕ್ ಅಲ್ವಾ ಇದು, ಹೋಗ್ತಾ ಹೋಗ್ತಾ ಏನೇನು ಸಿಗುತ್ತೆ ದಾರಿಯಲ್ಲಿ ಎಲ್ಲನೂ ಕೂಡ ಅವರು ಹೇಳ್ತಾ ಹೋಗ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇದು ಈ ಥರದ್ದು ಅಂದರೆ ಜಾತಿಗೆ ಸೇರಿದ್ದು ಈ ಥರದ ಮರ ಇದು. ಎಕ್ಸಾಂಪಲ್ ಒಂದು ಮರ ತಗೊಂಡ್ರೆ ಈಗ ಇಲ್ಲಿ ನೋಡ್ತಾ ಇದ್ದೀರಾ ಗುಲ್ಮೋಹರ್ ನೋಡ್ತಾ ಇದ್ದೀರಾ, ಜಕರಾಂಡ್ರ ನೋಡ್ತಾ ಇದ್ದೀರಾ, ಈ ಥರದ್ದು ಮೇ ಫ್ಲವರ್ ಇದು ಯಾಕೆ ಬಂತು, ಇದರ ಫ್ಲವರ್ನ ಏನಕ್ಕೆ ಬಳಸ್ತಾ ಇದ್ರು, ಅದನ್ನೆಲ್ಲ ಹಿಸ್ಟ್ರಿ ಹೇಳ್ತಾರೆ ಅವರು. ಯಾವ ದೇಶದಿಂದ ಬಂತು, ಈ ಥರದ್ದೆಲ್ಲ ಹಿಸ್ಟ್ರಿ ಹೇಳ್ತಾ ಹೋಗ್ತಾರೆ. ಸೊ ಎಲ್ಲೋ ಒಂದು ಕಡೆ ಇದು ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿ ಸಿಗುತ್ತೆ. ಅದು ಮಾರ್ನಿಂಗ್ ಫ್ರೆಶ್ ವಾಕಲ್ಲಿ ಈ ಥರ ಇನ್ಫಾರ್ಮೇಷನ್ ಸಿಗೋದು ಅದ್ಭುತವಾದ ವಾತಾವರಣ ಆ ಥರ ಇರುತ್ತೆ. ಸೊ ಹಾಗೆ ಇವಾಗ ಜನ್ರೇಷನ್ ಹೆಂಗಾಗಿದೆ ಅಂತಂದರೆ ಮರ ಗಿಡದ ಬಗ್ಗೆ ತುಂಬ ಕೇಳೋಕೆ ಇಷ್ಟಪಡೋದಿಲ್ಲ. ಸೊ ಏನೋ ಒಂದು ಮರನೋ ಗಿಡನೋ ಏನೋ ಒಂದು ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಸೊ ಈ ಥರದ್ದು ಏನಾದರೂ ಇನ್ಫಾರ್ಮೇಟಿವ್ ಇದ್ದರೆ ತುಂಬ ಜನ ಬರ್ತಾರೆ. ಖಂಡಿತವಾಗ್ಲೂ ಬಂದಿರೋರೆಲ್ಲರೂ ಕೂಡ ಏನಂದರೆ ತುಂಬ ಒಳ್ಳೆ ಅದ್ಭುತವಾಗಿದೆ ಅಂತ ನಮಗೆ ಮೆಸೇಜಸ್ ಕಳಿಸ್ತಾ ಇದ್ದಾರೆ, ಆನ್ಲೈನ್ ಮೆಸೇಜಸ್ಸು ಕಳಿಸ್ತಾ ಇದ್ದಾರೆ. ಆಮೇಲೆ ಬರೋರೇ ಮತ್ತೆ ರಿಪೀಟೆಡ್ಲಿ ಬರ್ತಾ ಇದ್ದಾರೆ, ಅಂದರೆ ದಿನಕ್ಕೊಂದು ಸ್ಟೋರಿ ಇರುತ್ತೆ ಅಂತ ಅವ್ರದ್ದು. ಸೊ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಪಬ್ಲಿಕ್. ದೊಡ್ಡ ಮಟ್ಟಿಗೆ ಯಾವ ರೀತಿಯಾಗಿದೆ ಅದನ್ನು ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ? ನಾವು ಆ್ಯಕ್ಚುಲಿ ರೆಗ್ಯುಲರ್ ವೀಕ್ ಡೇಸಲ್ಲೂ ಕೂಡ ಬೆಳಗ್ಗೆ 7:30 9 o'clock ತನಕ ಇರೋದ್ರಿಂದ ವೀಕ್ ಡೇಸಲ್ಲೂ ಓಪನ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಮತ್ತು ಶನಿವಾರ ಭಾನುವಾರ ರಜೆ ಇರೋ ದಿನ ಮತ್ತೆ ಜಾಸ್ತಿ ಬ್ಯಾಚಸ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಅದು ರಿಜಿಸ್ಟರ್ ಆಗ್ತಿದ್ದ ಹಾಗೆ ನಮಗೆ ಗೊತ್ತಾಗುತ್ತೆ. ಇಲ್ಲಿರೋ ಎಲ್ಲ ಮರದ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀರಾ ಅಥವಾ ಅದು ಯಾವುದೋ ಒಂದು ರಿಲೇಟೆಡ್? ಏನಂದರೆ ಈಗ ರೂಟ್ ಮಾಡ್ಕೊಂಡಿದ್ದೀವಿ ನಾವು, ಸುಮಾರು ಒಂದು 8 ರೂಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಆ ರೂಟಲ್ಲಿ ಏನೇನು ಮರಗಳು ಬರುತ್ತೆ, ಗಿಡಗಳು ಬರುತ್ತೆ, ಮತ್ತು ಪಕ್ಷಿ ಬರ್ಬೋದು, ಕ್ರಿಮಿಕೀಟಗಳು ಬರ್ಬೋದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀವಿ. ರಾಕ್ಸ್, ಕಬ್ಬನ್ ಪಾರ್ಕ್ ರಾಕ್ಸ್ ಬಗ್ಗೆ ಅದ್ರದ್ದು ಹಿಸ್ಟ್ರಿ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ನಿಮಗೆ ಬಹಳ ಬ್ಯೂಟಿಫುಲ್ಲಾಗಿ ಹೇಳ್ತಾ ಹೋಗ್ತಾರೆ. ನಿಮಗೆ ಗೊತ್ತಿಲ್ಲದೆ ಇರೋ ಮಾಹಿತಿಗಳೆಲ್ಲ ಸಿಗ್ತಾ ಹೋಗುತ್ತೆ. ಈಗ ಕೊನೆಯದಾಗಿ ನಮ್ಮ ಜನಗಳಿಗೆ ಏನು ಹೇಳ್ತೀರಾ? ಇದು ಕಬ್ಬನ್ ವಾಕ್ಗೆ ಎಲ್ಲರೂ ಬನ್ನಿ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ. ಕಬ್ಬನ್ ಪಾರ್ಕು ಎಲ್ಲರಿಗೂ ನಿಮಗೆಲ್ಲ ಗೊತ್ತಿದೆ, ಇದು ಒಂದು ಆಮ್ಲಜನಕ ನೀಡುವಂಥ ಒಂದು ನಮ್ಮ ಈ ಸಿಟಿ ಮಧ್ಯೆ ಇರುವಂಥ ಒಂದು ಪಾರ್ಕು. ಸೊ ಬರೀ ಕಬ್ಬನ್ ಪಾರ್ಕ್ ಅಷ್ಟೇ ಅಲ್ಲ, ಇದರಲ್ಲಿರೋ ಅದ್ಭುತಗಳನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಇದರದ್ದು ಏನು ಅನುಭವನ ನೀವು ಪಡೀರಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಸರ್ ನಮಸ್ತೆ ಸರ್. ನಮಸ್ಕಾರ. ಸರ್ ನಿಮ್ಮ ಹೆಸರು ಏನು ಅಂತೆಲ್ಲ ಕೇಳಲ್ಲ ನಾನು, ಯಾಕಂತಂದರೆ ನಿಮ್ಮ ಸ್ಪೀಚನ್ನು ಕೇಳಿಕೊಂಡು ಸಾಕಷ್ಟು ಜನ ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ದಾರೆ. ಸೊ ನಿಮ್ಮ ಬಗ್ಗೆ ಹೇಳಿಬಿಡಿ ಸರ್. ನಾನು ಪ್ರಭಾಕರ್ ಅಂತ, ಸೈಂಟ್ ಜೋಸೆಫ್ಸ್ ಯೂನಿವರ್ಸಿಟಿಲಿ ಎನ್ವೈರ್ನ್ಮೆಂಟ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ. ಈಗ ಪರಿಸರದ ಬಗ್ಗೆ, ಮರಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾತಾಡಬೇಕಾದಾಗ ನಮ್ಮ ಗೆಳೆಯರ ತಂಡನೇ ಇದೆ, ಭಾಳ ವರ್ಷಗಳಿಂದ ಈ ಕೆಲಸ ಮಾಡ್ತಿರೋರು. ಅವ್ರ ಜೊತೆ ಸೇರಿಕೊಂಡು ಆಗಾಗ ಈ ಥರದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ತುಂಬ ಜನ ನಿಮ್ಮ ಫ್ಯಾನ್ ಆಗಿದ್ದಾರೆ. ಹಾಗೇನಿಲ್ಲ, ನನ್ನ ಫ್ಯಾನ್ ಅನ್ನೋಕ್ಕಿಂತ ಹೆಚ್ಚಾಗಿ ಅವರು ಮರದ್ದು ಗಿಡದ್ದು ಫ್ಯಾನ್ ಆದರೆ, ಅವುಗಳ ರಕ್ಷಣೆ ಮಾಡೋಕ್ಕೆ ಶುರು ಮಾಡಿದ್ರೆ, ಅವುಗಳನ್ನ ಅರಿತುಕೊಂಡು ನಮಗೂ ಅವಕ್ಕೂ ಏನೋ ಸಂಬಂಧ ಇದೆ ಅನ್ನೋದನ್ನು ತಿಳ್ಕೊಂಡ್ರೆ ಅದು ಪರಿಸರಕ್ಕೂ ನಮಗೂ ಒಳ್ಳೆಯದಾಗುತ್ತೆ. ಕಬ್ಬನ್ ವಾಕ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಏನು ಕಲ್ತ್ಕೊಬೋದು, ನಮ್ಮ ಜನರಿಗೆ ಏನು ಹೇಳ್ತೀರಿ? ಕಬ್ಬನ್ ವಾಕ್ ಅನ್ನೋ ಒಂದು ವ್ಯವಸ್ಥೆ ಏನು ಮಾಡಿದ್ದಾರೆ ಈಗ, ಇದು ಭಾಳ ವರ್ಷದ ಹಿಂದಿನಿಂದನೇ ಆಗಬೇಕಾಗಿತ್ತು. ಯಾಕೆ ನಾನು ಆಗೋದು ಗೊತ್ತೀನಿ ಅಂದರೆ, ಒಂದು ಮರ ಇದೆ, ಒಂದು ಪರಿಸರ ಇದೆ, ಒಂದು ಉದ್ಯಾನವನ ಇದೆ, ಈ ಥರದ್ದೆಲ್ಲ ಇದೆ ಅನ್ನುವಾಗ ಅದೇನೋ ಒಂದು ಜಾಗ ಅಲ್ಲಿದೆ, ನನಗೆ ಸಾಕಾದಾಗಲೋ ಬೇಜಾರಾದಾಗಲೋ ಮಾತ್ರ ಅಲ್ಲಿ ಹೋಗ್ಬೇಕು. ನಾನು ಅಲ್ಲಿ ಹೋಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ನಾವೇನಂತೀವಿ ಅದಕ್ಕೆ ಮಾತ್ರ ಇರೋ ಜಾಗ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಆದರೆ ಅಲ್ಲಿಂದ ನಾವು ಜೀವಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ಆಮೇಲೆ ನಮ್ಮ ಜೀವನದಲ್ಲಿ ನಾವು ಪಾಲಿಸ್ತಾ ಇರುವಂಥ ಬೇರೆ ಬೇರೆ ಕ್ರಮಗಳು ಏನೇನಿದ್ದಾವೆ ಅವುಗಳಿಗೂ ನಮ್ಮ ಮರಗಳಿಗೂ ಸಾಕಷ್ಟು ಸಂಬಂಧ ಇದೆ.
ನಮ್ಮ ಆಹಾರದ ಮೇಲೆ ಮರಗಳ ಸಂಬಂಧ ಇದೆ, ಪರಿಸರದ ಸಂಬಂಧ ಇದೆ. ನನ್ನ ಜೀವನಕ್ಕೂ ಪರಿಸರಕ್ಕೂ ಭಾಳ ಅವಿನಾಭಾವವಾದ ಸಂಬಂಧ ಇದೆ ಅನ್ನೋ ಅರಿವು ಬರಬೇಕಾದ್ರೆ ಬೆಂಗಳೂರಿನ ಜನ ಸ್ಪೆಷಲಿ ಈ ಥರದ ಜಾಗಗಳಿಗೆ ಬಂದು ಇವುಗಳ ಜೊತೆ ಸ್ವಲ್ಪ ಇದ್ದು ಒಂದು ಅರ್ಧ ಗಂಟೆಯೋ 2 ಗಂಟೆಯೋ ಅವ್ರ ಜೊತೆ ಇದ್ದು ಅದ್ರ ಬಗ್ಗೆ ತಿಳ್ಕೊಂಡು ಪ್ರತಿ ಸಲ ಅವರ ಮರ ನೋಡಿದಾಗ ಅವ್ರ ನೆನಪಿಗೆ ಅದು ಈ ಮರ ನನ್ನ ಜೀವನದಲ್ಲಿ ಹೀಗೆ ಭಾಗವಹಿಸಿದೆ ಅನ್ನೋ ಅರಿವಿಗೆ ಬಂದರೆ ಇದಕ್ಕೊಂದು ಅರ್ಥ ಬರುತ್ತೆ. ಬರೀ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಬರೋದಲ್ಲ, ಅದ್ರ ಬೆಲೆ ಏನು, ನಿಜವಾದ ಬೆಲೆ ಏನು, ಬರೀ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಅಲ್ಲ, ಬರೀ ಟಿಂಬರ್ ಬೆಲೆ ಅಲ್ಲ, ಅದಕ್ಕೂ ಮೀರಿದ ಬೆಲೆ ಒಂದಿದೆ ಅನ್ನೋದು ಜನಗಳ ಗಮನಕ್ಕೆ ಬಂದರೆ ಈ ಥರ ಪಾರ್ಕನ್ನು ಕಟ್ಟಿ ಬೆಳೆಸಿದಂಥ ನಮ್ಮ ಹಿರಿಯರಿಗೂ ಒಂದು ಸಾರ್ಥಕತೆ ಬಂದಂಗೆ ಆಗುತ್ತೆ. ಓಕೆ, ಸೊ ಇವಾಗ ಯೂತ್ಸು ಮೊಬೈಲಲ್ಲೇ ಆಲ್ಮೋಸ್ಟ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ, ಇಲ್ಲ ಸರ್ ವೆಬ್ ಸೀರೀಸು ನೋಡ್ತಾರೆ, ಸಾರಿ. ಸೊ ಹಿಂಗಿರುತ್ತೆ, ಅವ್ರ ಕೆಲಸದ ಮಧ್ಯದಲ್ಲಿ ಫ್ರೀ ಸಿಕ್ಕಿದ್ರೆ ನಾನು ಭಾನುವಾರ ಶನಿವಾರ ನಿದ್ದೆ ಮಾಡ್ತೀನಿ ಅಂತ ಇರ್ತಾರೆ. ಸೊ ಅಂಥವ್ರಿಗೆ ನಿದ್ದೆ ಮಾಡುವಾಗ ಹೊಂಗೆ ಮರದ ಕೆಳಗಡೆ ನಿದ್ದೆ ಮಾಡಿದ್ರೆ ಹಾಸಿಗೆಗಿಂತ ಚೆನ್ನಾಗಿ ನಿದ್ದೆ ಬರುತ್ತೆ ಅನ್ನೋ ಅರಿವು ಇವತ್ತಿನ ಯುವ ಜನಾಂಗಕ್ಕೆ ಹೇಗೆ ಬರೋಕ್ಕೆ ಸಾಧ್ಯ? ಒಂದಿನ ಅವ್ರಿಗೊಂದು ಪ್ರಯತ್ನ ಮಾಡಲಿ, ಅವ್ರು ನಿದ್ದೆ ಮಾಡಲಿ, ಮನೆ ಹತ್ರ ಒಂದು ಹೊಂಗೆ ಮರ ಹಾಕ್ಕೊಂಡು ಆ ಹೊಂಗೆ ಮರದ ನೆರಳಲ್ಲಿ ನಿದ್ದೆ ಮಾಡಿದ್ರೆ ಈ ನಮ್ಮಲ್ಲಿರೋ ಇವತ್ತು ಏನು ಹಾಸಿಗೆಗಳು ಅಡ್ವರ್ಟೈಸ್ಮೆಂಟ್ ಬರೋವಂಥ ಮ್ಯಾಟ್ರಸ್ಗಳು ಏನಿದ್ದಾವೆ ಅದಕ್ಕಿಂತ ಇದು ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ. ನ್ಯಾಚುರಲ್ ಆಗಿ ನಿಸರ್ಗದ ಜೊತೆ ನಾವು ಮಲ್ಗೋಕ್ಕೆ ಸಾಧ್ಯ ಇದೆ ಅನ್ನೋ ಅರಿವಿಗೆ ಬಂದ್ರೂ ಸಾಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡ್ತಕ್ಕೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಭರತ್ ಕುಮಾರ್. ಓಕೆ, ಏನು ವರ್ಕ್ ಮಾಡೋದು? ಬ್ಯಾಂಗ್ಳೂರ್ MNC ಕಂಪನಿ. ಓಕೆ, ಸೊ ಈ ಒಂದು ಕಾರ್ಯಕ್ರಮ ಕಬ್ಬನ್ ವಾಕ್ ಏನು ಅನ್ನಿಸ್ತು? ಆ್ಯಕ್ಚುಲಿ ಗೊತ್ತಾಗಿದ್ದು ಬಂದು ಲೈಕ್ ಯೂಟ್ಯೂಬಲ್ಲಿ ಲೈಕ್ ಈ ಥರ ಹಿಂದೂ ಅವ್ರಿಗೂ ಗೊತ್ತಾಗಿದ್ದಾಗ ಓಕೆ, ಬಿಕಾಸ್ ಎವ್ರಿ ವೀಕೆಂಡ್ ನಾವು ಬರ್ತೀವಿ ಫ್ರೆಂಡ್ಸ್ ಜೊತೆ ವಾಕ್ ಮಾಡೋಕ್ಕೆ, ರನ್ ಮಾಡೋಕ್ಕೆ, ಜಾಗ್ ಮಾಡೋಕ್ಕೆ. ಬಟ್ ಸುತ್ತಮುತ್ತ ನೋಡ್ತೀವಿ ಮರಗಳು, ಬಟ್ ಈ ಅಂಥ ಇನಿಷಿಯೇಟಿವ್ ಏನಂದರೆ ಯು ಗೆಟ್ ಕ್ಲೋಸರ್. ಆ ಮರ ಏನು, ಅದ್ರ ಹಿಸ್ಟ್ರಿ ಏನು, ವೈಸ್ ಇಟ್ ಸಿಗ್ನಿಫಿಕೆಂಟ್, ಅದರ ಮೇನ್ ಸಿಗ್ನಿಫಿಕೆನ್ಸ್ ಇಂಪಾರ್ಟೆನ್ಸ್ ಗೊತ್ತಾದಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಮರ ಜೀವ ಗೊತ್ತು. ಅದ್ರ ಆ್ಯಕ್ಚುಲಿ ಏನು ರೂಟ್, ಒಂದೊಂದು ಮರ ಬಂದು ನಿಮಗೆ ನ್ಯೂಜಿಲೆಂಡ್ ಕಡೆಯಿಂದ ಬಂದಿದೆ, ಒಂದೊಂದು ಆಫ್ರಿಕಾಯಿಂದ. ಆ್ಯಂಡ್ ಈ ಬೆಟ್ಟ ಬಂದು ತಿಳಿದಿದ್ದಾಗ ಅವರು 3 ಬಿಲಿಯನ್ ಇಯರ್ಸ್ ಆಗೋ ಅಂತ ಈ ಬೆಟ್ಟ ಇದು. ಸೊ ಆ್ಯಂಡ್ ಈವನ್ ಇದು ಡೈನೋಸರ್ಸ್ ಇದ್ದಿದ್ದು 66 ಮಿಲಿಯನ್ನು, ಇದು 3 ಬಿಲಿಯನ್, ಅದಕ್ಕಿಂತ ಹಿಂದೆದು. ಸೊ ಆ ಹಿಸ್ಟ್ರಿ ಗೊತ್ತಾದಾಗ ನಿಮ್ಗೆ ಅದು ರಿಯಲ್ ಫ್ಯಾಕ್ಟು, ಆ ಇಂಪ್ಯಾಕ್ಟ್ ಗೊತ್ತಾಗುತ್ತೆ. ಸೊ ಅದು ಮೇಯ್ನು, ಆ್ಯಂಡ್ ಅದು ತಿಳ್ಕೊಬೇಕು ಎಲ್ಲರೂ. ನಾವು ಡೈಲಿ ವಾಕ್ ಮಾಡ್ತೀವಿ, ಬರ್ತೀವಿ, ಅದು ಸುತ್ತಮುತ್ತ ನೋಡಿದಾಗ ಅದೇ ಆ ಫೀಲ್, ಅದು ಲೈಕ್ ಸಿಟಿಯಲ್ಲೇ ಇದ್ದೀವಿ, ತಿಳ್ಕೊಬೇಕು ಈ ವಿಚಾರಗಳು. ಸೊ ಥ್ಯಾಂಕ್ಸ್ ಟು ಹಾರ್ಟಿಕಲ್ಚರ್ ಆ್ಯಂಡ್ ಡಿಪಾರ್ಟ್ಮೆಂಟ್. ಎಲ್ಲಿಂದ ನೋಡಿದ್ರಿ ಈ ಒಂದು ಪ್ರೋಗ್ರಾಮ್ ನಡೀತಿದೆ ಅಂತ? ಲೈಕ್ ಮೀಡಿಯಾ ಯೂಟ್ಯೂಬಿಂದ ಗೊತ್ತಾಗಿದೆ. ಸೊ ಆ್ಯಂಡ್ ಆಲ್ಸೋ ಶೇರ್ಡ್ ಇಟ್ ಟು ಅದರ್ ಪೀಪಲ್. ಸೊ ಅವರು ಬಂದು ನೋಡಲಿ, ಎಕ್ಸ್ಪ್ಲೋರ್ ಮಾಡಲಿ, ಸೇಮ್ ಇನ್ಫಾರ್ಮೇಷನ್. ಏನು ಕಲ್ತ್ರಿ? ಲೈಕ್ ಮರ ಇಂಪಾರ್ಟೆನ್ಸ್ ಏನು. ಮುಂಚೆ ಒಬ್ಬರು ನಮ್ಮ ರೋಡಲ್ಲೇ ಯಾರಾದ್ರು ಕಟ್ ಮಾಡಿದಾಗ ನಿಲ್ಲಬೇಕು, ಕಟ್ ಮಾಡ್ತೀರಾ, ಯಾಕೆ ಕಟ್ ಮಾಡ್ತೀರಾ ಆ ಒಂದು ಧೈರ್ಯ ಬೇಕು. ಯಾಕಂದರೆ ಮರ ಜೀವ, ಆಕ್ಸಿಜನ್, ಸೊ ತುಂಬ ಇದೆ. ಓಕೆ, ಸೊ ಇವಾಗ ನೀವು ನೋಡಿದ್ರಲ್ಲಿ ಯಾವ ಮರ ತುಂಬ ಇಷ್ಟ ಆಯ್ತು ನಿಮಗೆ? ಪೀಪಾಲ್ ಟ್ರೀ ಅಂತ. ಸೊ ಅದು ಚೆನ್ನಾಗಿ, ಲೈಕ್ ಅದು ವಿಸ್ತಾರ ಆ್ಯಂಡ್ ಬ್ಯಾನಿಯನ್ ಟ್ರೀ, ಈ ಎರಡು. ಆ್ಯಂಡ್ ಇವನ್ ಇಟ್ ಹ್ಯಾಸ್ ಸಿಗ್ನಿಫಿಕೆನ್ಸ್. ಬುದ್ಧ ಇದು ಮಾಡಿದ್ದು, ಲೈಕ್ ಕೆಳಗಡೆ ಮೆಡಿಟೇಷನ್ ಮಾಡಿದ್ದು. ಸೊ ಅದಕ್ಕೆ ಸಿಗ್ನಿಫಿಕೆನ್ಸು. ಆ್ಯಂಡ್ ಲೀಫ್ ಆಫ್ ಅ ಪೀಪಾಲ್ ಟ್ರೀ ಬಂದು ಅದು ಸೋರುತ್ತೆ. ಸೊ ಆ ಲೀಫೇ ಹಂಗಿದೆ. ಸೊ ಅದು ರೀಸನ್ ಇದೆ ಯಾಕೆ ಅಂತ. ನಾವು ಸುಮ್ಮನೆ ನೋಡ್ತೀವಿ, ಹಿಂಗಿದೆ ಲೀಫ್ ಅಂತ, ಬಟ್ ಅದು ನೀರನ್ನ ಬೀಳಿಸುತ್ತೆ. ಸೊ ಆ ಥರ. ಇನ್ನೊಂದ್ಸಲ ಬರ್ತೀರಾ? ಖಂಡಿತ, ಬಿಕಾಸ್ ದೇ ಹ್ಯಾವ್ ಡಿಫ್ರೆಂಟ್ ರೂಟ್ಸ್. ಕನ್ನಡಕ್ಕೆ ಬರಬೇಕು, ಇಂಗ್ಲೀಷ್ ನೋಡಿದ್ದು ನಾನು ಇವತ್ತು. ಸೊ ಕನ್ನಡ ಬೇರೆ ರೂಟ್ ತೋರಿಸ್ತಾರೆ. ಸೊ ಡಿಫ್ರೆಂಟ್ ಸೀಸನಲ್ಲೂ ನಡೆಯುತ್ತೆ. ಸೊ ವಿಲ್ ಗೆಟ್ ಟು ನೋ, ಇಟ್ಸ್ ನಾಟ್ ಓನ್ಲಿ ಒನ್ ಟೈಮ್, ಒಂದೇ ರೂಟ್ ಅಲ್ಲ. ಸೊ ಇಟ್ ವಿಲ್ ಗಿವ್ ಯು ಮೋರ್ ಆಪ್ಷನ್. ಫ್ರೆಂಡ್ಸ್ನ ಕರ್ಕೊಂಡು ಬರ್ತೀರಾ? ಖಂಡಿತ. ಸೊ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೀವು ಸಂಡೇ ಮೂವಿನೂ, ನಾನು ಮೂವಿ ಹೋಗ್ತೀವಿ, ಎಲ್ಲ ಹೋಗ್ತೀವಿ, ಬಟ್ ಈ ಥರ ನೇಚರ್ ಅರ್ಲಿ ಮಾರ್ನಿಂಗ್ ಇನ್ ದಿ ಡೇ ಗುಡ್, ಒಳ್ಳೆ ವೈಬು, ಅರ್ಥ ಕ್ಲೋಸರ್ ಟು ನೇಚರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ಮ ಹೆಸರು? ಶೋಭನಾ ಅಂತ. ಓಕೆ, ಈ ಒಂದು ಪ್ರೋಗ್ರಾಮು ಅದರಲ್ಲೂ ಕೂಡ ಕಬ್ಬನ್ ಪಾರ್ಕಲ್ಲಿ ನಡೀತಾ ಇರುವಂಥದ್ದು ಕಬ್ಬನ್ ಗೈಡೆಡ್ ವಾಕ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಏನು ಅನಿಸ್ತು? ತುಂಬ ಇಷ್ಟ ಆಯಿತು ನಮಗೆ. ಬೆಳಗ್ಗೆ ಎದ್ದು ಇಲ್ಲಿ ಪರಿಸರದ ಮಧ್ಯ ಇದ್ದು ಈ ಹಸಿರನ್ನೆಲ್ಲ ನೋಡಿ ಅದ್ರ ಬಗ್ಗೆ ಮಾಹಿತಿನೂ ಸಿಕ್ಕಿದೆ. ತುಂಬ ಇಷ್ಟ ಆಯಿತು ನಮಗೆ. ಬೇಸಿಕಲಿ ನೀವು ಯಾವ ಜಾಬ್ ಮಾಡ್ತಾ ಇರೋದು? ನಾನಿವಾಗ ರಿಟೈರ್ಡ್ ಆಗಿದ್ದೀನಿ. ಸೊ ಆರಾಮಾಗಿ ಪ್ರಕೃತಿ ಬಗ್ಗೆ ಮಾತಾಡ್ಬೋದು. ಹೌದು, ವಿಡ್ ಲೈಕ್ ಟು ಬಿ ತುಂಬ ಆ್ಯಕ್ಟಿವ್ ಆಗಿರೋಕ್ಕೆ ಇಷ್ಟಪಡ್ತೀವಿ ಇಬ್ಬರು. ಸೊ ಈ ಥರ ನೇಚರ್ ಹತ್ತಿರ ಇದ್ದು ಅದ್ರ ಬಗ್ಗೆ ಸ್ವಲ್ಪ ತಿಳಿದವ್ರ ಹತ್ರ ನಾವು ಕಲಿಯೋದು ತುಂಬ ಇಷ್ಟ ಆಗುತ್ತೆ. ಓಕೆ, ಯಾವ್ಯಾವ ವಿಚಾರದ ಬಗ್ಗೆ ತಿಳ್ಕೊಂಡ್ರಿ?
ಎಲ್ಲೆಲ್ಲಿಂದ ಬಂದಿದೆ ಈ ಮರಗಳು, ಇದಕ್ಕೆ ನಮ್ಮ ಜೀವನದಲ್ಲಿ ಏನು ಮುಖ್ಯತ್ವ ಇದೆ, ಅದು ನಮಗೆ ಹೆಂಗೆ ಹೆಲ್ಪ್ ಮಾಡುತ್ತೆ, ನಾವು ಅದನ್ನು ಹೆಂಗೆ ಉಳ್ಕೋಬೇಕು, ಅದೆಲ್ಲ ಗೊತ್ತಾಗುತ್ತೆ. ಎಸ್ ಸರ್, ನೀವು ಹೇಳಿ ಸರ್ ನಿಮ್ಮ ಹೆಸರು. ಚಂದು. ಓಕೆ, ಸೊ ಈ ಒಂದು ವಾಕ್ಗೆ ಕಬ್ಬನ್ ವಾಕ್ಗೆ ಬಂದಿದೆ ತುಂಬ ಚೆನ್ನಾಗಿದೆ. ಹೋದ ವಾರನೂ ಬಂದಿದ್ವಿ, ಇಂಗ್ಲೀಷ್ನಲ್ಲಿತ್ತು. ಆ್ಯಕ್ಚುಲಿ ಕನ್ನಡಗೆ ಅಂತ ಬಂದ್ವಿ, ಬಟ್ ಅದು ಕ್ಯಾನ್ಸಲ್ ಆಗಿ ಇಂಗ್ಲೀಷಿಗೆ ಇದು ಮಾಡಿದ್ರು. ಅದಾದಮೇಲೆ ಇವಾಗ ಈ ವಾರ ಇದಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ. ಇನ್ನು 1.5 ಗಂಟೆ ಸ್ವಲ್ಪ ಕಡಿಮೆ ಅನಿಸುತ್ತೆ. ಒಂದು ಸ್ವಲ್ಪ ಬ್ರೇಕ್ ಕೊಟ್ಟು ತಿರ್ಗಾನು ಇನ್ನೊಂದು ಗಂಟೆ ಮಾಡಿ ಇದು ಮಾಡ್ತು ಅಂತಂದರೆ ಚೆನ್ನಾಗಿರುತ್ತೆ. ಸೊ ನೀವೇನು ಕಲ್ತ್ರಿ? ಅದೇ ಮರಗಳ ಬಗ್ಗೆ. ಮರ ಅಂತ ನಮಗೆ ಗೊತ್ತು, ಮಾವಿನ ಮರ ಅಂತ ಗೊತ್ತು, ಹೊಂಗೆ ಮರ ಅಂತ ಗೊತ್ತು. ಬಟ್ ಅದು ಹೆಂಗೆ, ಏನು, ಏನೆಲ್ಲ ಆಗುತ್ತೆ, ಅದರಿಂದ ಏನೆಲ್ಲ ಮಾಡ್ಬೋದು, ಯಾವ ಥರ ನಮಗೆ ಸಹಾಯ ಮಾಡುತ್ತೆ, ಹೆಂಗೆ ಅದನ್ನು ನಾವು ಇನ್ನೂ ಮುಂದೆ ಬೆಳೆಸ್ಕೊಂಡು ಹೋಗಬೇಕು, ಮಾಡಬೇಕು, ಉಳಿಸ್ಕೊಂಡು. ಓಕೆ, ಈಗಿನ ಜನ್ರೇಷನ್ಗೆ ಈ ಒಂದು ಪ್ರೋಗ್ರಾಮ್ ಎಷ್ಟು ಯೂಸ್ಫುಲ್ ಆಗುತ್ತೆ? ತುಂಬ ಓಕೆ, ಸೊ ಮುಂದೆ ಬರೋ ಜನರಿಗೆ ಏನು ಹೇಳ್ತೀರಾ ಈ ಪ್ರೋಗ್ರಾಮ್ ಬಗ್ಗೆ? ಮೊಬೈಲ್ ಬಿಟ್ಟು ಬನ್ನಿ, ಇಲ್ಲಿ ನೋಡಿ ಕೂತ್ಕೊಂಡು ಕೇಳಿ ಓಡಾಡಿ ಅರ್ಥ ಮಾಡ್ಕೊಂಡು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಹಾಯ್, ನಿಮ್ಮ ಹೆಸರು? ಶರತ್ ಅಂತ. ಏನು ವರ್ಕ್ ಮಾಡ್ತೀರಾ? ನಾನು KPMG ಅಂತ ಕಂಪ್ನಿಲಿ ವರ್ಕ್ ಮಾಡ್ತೀನಿ. ಸೊ ಟ್ಯಾಕ್ಸ್, ಐ ಟು ಟ್ಯಾಕ್ಸ್. ಓಕೆ, ಸೊ ಈ ಒಂದು ಕಾರ್ಯಕ್ರಮ ಅದು ಕೂಡ ಭಾನುವಾರ ಇದೆ, ಕಬ್ಬನ್ ಪಾರ್ಕಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಷ್ಟೊಂದು ಸಲ ಬಂದಿದ್ದೀವಿ ಕಬ್ಬನ್ ಪಾರ್ಕ್ಗೆ, ತುಂಬ ಸಲ ಬಂದಿದ್ದೀವಿ. ಸೊ ಈ ಮರ ಎಲ್ಲ ನೋಡ್ಕೊಂಡು ಓಡಾಡಿದ್ದೀವಿ, ಬಟ್ ಅದ್ರ ಬಗ್ಗೆ ಅಂತೂ ಏನೂ ಗೊತ್ತಿರಲಿಲ್ಲ. ಸೊ ಸುಮ್ಮನೆ ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ಎಲ್ಲೋ ನೋಡಬೇಕಾದ್ರೆ ಗೊತ್ತಾಗಿದ್ದು ಈ ಥರ ಒಂದು ಸೆಷನ್ ಇರುತ್ತೆ ಅಂತ. ಸೊ ಬಂದಮೇಲೆ ಗೊತ್ತಾಯಿತು ಎಲ್ಲರೂ ಬರಬೇಕು, ಜಸ್ಟ್ ನೋಡಿದ್ರೆ ಗೊತ್ತಾಗಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ. ಮಾವಿನ ಮರ ಜಸ್ಟ್ ಎಕ್ಸಾಂಪಲ್ ತೊಗೊಂಡ್ರೆ, ಮಾವಿನ ಮರ ಬಗ್ಗೆ ನೋಡಿರ್ತೀವಿ, ಬಟ್ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಮಾವಿನ ಮರ ಎಲ್ಲಿಂದ ಬಂದಿದೆ ಏನು ಅಂತ. ಸೊ ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ಯೂಸ್ಫುಲ್. ಓಕೆ, ಸೊ ನೀವು ಹೇಳಿ. ಚಿಕ್ಕೋರು ಹೇಳಿ. ತುಂಬ ನನ್ನ ವರ್ಕ್ ಅದೇ. ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಅಂದರೆ ಆರ್ಗನಿಸಮ್ಸು ಎಷ್ಟು ಯಾವುದು ಬಿಗ್ಗೆಸ್ಟ್ ಆರ್ಗನಿಸಮ್ಮು, ಮತ್ತು ಮರಗಳ ಇದು ಅಂದರೆ ಮರಗಳ ಯಾಕೆ ಯೂಸ್ ನಮಗೆ, ಆಮೇಲೆ ಅದ್ರದ್ದು ಸ್ಪೆಷಾಲಿಟಿ, ಅದ್ರ ಫೀಚರ್ಸು, ಅದು ಹೆಂಗೆ ನಮ್ಮ ಇದು ಹೆಲ್ಪ್ ಮಾಡುತ್ತೆ, ಅದನ್ನೆಲ್ಲ ಕಲ್ಕೊಂಡೆ ನಾನು. ಇದೇನೋ ಸಿಕ್ಕಿದೆ, ಅದು ಎಲ್ಲ ಕೆಳಗಡೆ ಬಿತ್ತು. ಹೌದಾ? ಇದು ಪಕ್ಷಿದಿದು? ಹೌದು. ಓಕೆ, ಸೊ ನಿನ್ನಂಥ ಜನರು ಅಂತಂದರೆ ನಿನ್ನ ವಯಸ್ಸಿನವರು ಮನೇಲಿ ಕೂತ್ಕೊಂಡಿರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ, ಸಂಡೇ ಬಂತು ಅಂತಂದರೆ TV ನೋಡ್ತಾರೆ, ಆಮೇಲೆ ವೆಬ್ ಸೀರೀಸ್ ಎಲ್ಲ ನೋಡ್ತಾರೆ. ಸೊ ನಿನ್ಗೆ ಯಾಕೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು? ಯಾಕಂದರೆ ನಾನು ಕಬ್ಬನ್ ಪಾರ್ಕಿಗೆ ಬಂದಿದ್ದೀನಿ, ಆದರೆ ಮರಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಮತ್ತು ನನ್ನ ಅಪ್ಪ ಹೇಳಿದರು ಹಿಂಗೆ ಮರಗಳ ಬಗ್ಗೆ ಎಲ್ಲ ಹಿಂಗೆ ನೇಚರ್ ವಾಕಿಂಗ್ ಹಿಂಗೆ ಎಲ್ಲ ಕರ್ಕೊಂಡು ಹೋಗ್ತಾರೆ, ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಅಂತ. ನಾನು ಅಂದ್ಕೊಂಡೆ ಅದು ಟ್ರೀಸ್ ನೇಮು ಮತ್ತು ಯಾಕೆ ಅದು ಏನನ್ನು ಬೇರೆ ಭಾಷೆಯಲ್ಲಿ ಏನೇನು ಕರೀತಾರೆ ಅದನ್ನು ಅಂತ ಇದನ್ನೆಲ್ಲ ಹಿಂಗೆ ಅಂದ್ಕೊಂಡಿದ್ದೆ. ಆದರೆ ಅದ್ರ ಮಾಹಿತಿನೂ ನಂಗೆ ಗೊತ್ತಾಯ್ತು. ನೀನು ದೊಡ್ಡವನಾದ್ಮೇಲೆ ಏನಾಗ್ತೀಯಾ? ದೊಡ್ಡವನಂದಮೇಲೆ ನಾನು ಡಾಕ್ಟರ್ ಅಥವಾ ಇಂಜಿನಿಯರ್. ನೈಸ್ ಸರ್. ನೀವು ಸರ್ ಹೆಸರೇನು? ನನ್ನ ಹೆಸರು ಮಂಜುನಾಥ್ ಅಂತ. ಓಕೆ ಸರ್, ಏನು ವರ್ಕ್ ಮಾಡಿ? ನಾನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಈ ಒಂದು ಸಂಡೇ ಸ್ಪೆಷಲ್ ಆಗಿರಲಿ ಅಂತ ಈ ಕಾರ್ಯಕ್ರಮಕ್ಕೆ ಬಂದರೆ? ಹಾಂ, ಖಂಡಿತ. ನಾವು ಮರ ಗಿಡಗಳನ್ನು ನಿರ್ಜೀವಿ ವಸ್ತುಗಳಂಗೆ ಕಾಣಿಸ್ತೇವೆ, ನೋಡ್ತೀವಿ, ಬಟ್ ಅದು ನಮ್ಮ ಜೊತೆ ಇರೋವಂಥ ಒಂದು ಸಜೀವಿ ವಸ್ತು ಅಂತ ಎಲ್ಲರಿಗೂ ಗೊತ್ತು. ಬಟ್ ಅದನ್ನು ಅನುಭವಿಸೋದಿಲ್ಲ ತುಂಬ ಕಡಿಮೆ ಜನ. ನಮ್ಮ ರುಟೀನ್ ಲೈಫಲ್ಲಿ, ನಮ್ಮ ಕಾಂಕ್ರೀಟ್ ಜೀವನದಲ್ಲಿ ನಾವು ಮರಗಿಡಗಳನ್ನು ನಮ್ಮ ಸಹಪಾಠಿಗಳಂತೆ ನಾವು ಪ್ರೀತಿಸೋಲ್ಲ. ಅದು ನಮಗೆ ಎಷ್ಟು ಸಹಾಯ ಕೊಡುತ್ತೆ, ಎಷ್ಟೊಂದು ಉಪಯೋಗ ಇದೆ ಮರಗಳಿಂದ. ಅದ್ರ ಬಗ್ಗೆ ಅದ್ರ ಜೊತೆ ಒಂದು ಸಂಡೇ ಮಾರ್ನಿಂಗ್ ಕಳೆಯೋಣ ಅಂತ ಅನ್ನಿಸ್ತು. ಎಲ್ಲರೂ ಸೇರಿಬಿಟ್ಟು ಇದು ಒಂದು ಕಬ್ಬನ್ ವಾಕ್ ಅಂತ ಏನು ಪ್ರೋಗ್ರಾಮ್ ಇತ್ತಲ್ಲ, ತುಂಬ ಇಷ್ಟ ಆಯಿತು. ಎಲ್ಲಿ ನೋಡಿದ್ರಿ? ಇದು ಬಂದು ನಿನ್ನೆ ನಾನು ಸ್ಯಾಟರ್ಡೇ ಇದ್ದಿದ್ದರಿಂದ ಒಂದು ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಸೊ ಅದರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಈ ಥರ ಒಂದು ಇನಿಷಿಯೇಟಿವ್ ಕಬ್ಬನ್ ವಾಕ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಕೂಡಲೇ ಅದರಲ್ಲೇ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿತ್ತು, ಹೋಗಿ ಲಾಗಿನ್ ಮಾಡಿ ಎನ್ರೋಲ್ ಮಾಡಿ ಇವತ್ತು. ಇಷ್ಟ ಆಯಿತಾ? ತುಂಬ ಇಷ್ಟ ಆಯಿತು. ಏನಪ್ಪ ಅಂದರೆ ಇಟ್ ಈಸ್ ಲೈಕ್ ಡಿಫ್ರೆಂಟ್. ಆ ಸಂಡೇ ಮಾರ್ನಿಂಗ್ ವರ್ತ್
worth spending time in the Kabban Park, and that too the persons like Mr. Prabhakaran sir. ಎಷ್ಟೊಂದು ನಾಲೆಜ್ ಇದೆ ಎಲ್ಲ ಮರಗಿಡಗಳ ಬಗ್ಗೆ, ಆ ಮರಗಿಡಗಳು ಎಲ್ಲಿಂದ ಬಂದಿರೋದು, ಒಂದೊಂದು ಭಾಗನೂ ಹೇಗೆ ಯಾವ ಕಾರಣಕ್ಕೆ ಉಪಯೋಗ ಮಾಡ್ಬೋದು ಅಂತ ತುಂಬ ನೀಟಾಗಿ ಹೇಳಿಕೊಟ್ರು. ಕಳೆದ 1.5 ಗಂಟೆ ಮಾತ್ರ ನಾವು ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲ ಮರಗಿಡಗಳ ನಡುವೆ, ಎಲ್ಲ ಜನರ ನಡುವೆ. ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ನಾನೇನು ಹೇಳೋದಂದರೆ ಎಲ್ಲರೂ just take out your 1 hour, 1.5 hour on Sunday morning and just experience a different kind of feel in the Kabban Park. ನಾವು ಇದೇ ಥರ ಲಾಲ್ಬಾಗಲ್ಲೂ ಕೂಡ we expect some kind of initiative from the department side. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಮುಂದೆ ಬನ್ನಿ ಸರ್. ಸರ್ ಹೆಸರು? ಸತೀಶ್. ಏನು ವರ್ಕ್ ಮಾಡ್ತೀರಾ? IT ಅಲ್ಲಿ ವರ್ಕ್ ಮಾಡ್ತೀನಿ. ಓಕೆ, ನಾನು ಯಾಕೆ ಎಲ್ಲರಿಗೂ ಕೆಲಸ ಏನು ಅಂತ ಕೇಳ್ತಿದ್ದೀನಿ ಅಂತಂದರೆ, ಇಂಥವರೇ ಬರಬೇಕು, ಸ್ಟೂಡೆಂಟೇ ಬರಬೇಕು, ಯಾವುದೋ IT ಕಂಪ್ನಿಯವರೇ ಬರಬೇಕು ಅಂತೇನಿಲ್ಲ, ಎಲ್ಲರೂ ಕೂಡ ಬರಬಹುದು. ಎಲ್ಲರೂ ಬರಬೇಕು, ಎಲ್ಲ ಏಜವರು ಬರಬೇಕು. ಎಲ್ಲರಿಗೂ ಸಚ್ ಅನ್ ಇಂಪಾರ್ಟೆಂಟ್ ಗುಡ್ ಇನಿಷಿಯೇಟಿವ್ ಅಂತ ಹೇಳಬೇಕು. ಬಿಕಾಸ್ ಎಲ್ಲರೂ ಗೊತ್ತು, ನಮಗೆಲ್ಲ ಗೊತ್ತು, ಮರಗಳು ಗೊತ್ತು, ಯೂಸಸ್ ಗೊತ್ತು. ಬಟ್ ವೆನ್ ಯು ನೋ ದ ಸಿಗ್ನಿಫಿಕೆನ್ಸ್ ಆಫ್ ದ ಟ್ರೀ, ಅವರ್ ಯು ವಿಲ್ ಫೀಲ್ ಡಿಫ್ರೆಂಟ್ಲಿ, ದಟ್ ಎಕ್ಸ್ಪೀರಿಯನ್ಸ್ ಇಸ್ ಡಿಫ್ರೆಂಟ್. ಅದು ಚೆನ್ನಾಗಿತ್ತು. ಆ್ಯಂಡ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ಎಲ್ರಿಗೂ ನಾನೇನು ರೆಕಮೆಂಡ್ ಮಾಡ್ತೀನಿ, ಎಲ್ಲರೂ ಬರಬೇಕು. ಎಲ್ಲರೂ ಅಟ್ಲೀಸ್ಟ್ ಒನ್ಸ್ ಅಟೆಂಡ್ ಮಾಡಿದ್ರೆ ಚೆನ್ನಾಗೇ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ಟ್ರೇಸ್ ಇನ್ ಎ ಡಿಫ್ರೆಂಟ್ ಮ್ಯಾನರ್ ಅಂತ ಅನಿಸುತ್ತೆ. ಅಂದರೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ, ಫ್ರೆಶ್ ಆಗಿ. ಖಂಡಿತವಾಗಿ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಬಂದು ಅವ್ರನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗುತ್ತೆ. ನಾವು ಇಲ್ಲಿ ಹೇಳ್ಬೋದು ಆ ಟ್ರೀ ಬಗ್ಗೆ, ನಾವು ತಿಳ್ಕೊಂಡಿದ್ದೀನಿ, ನಾವು ಓದಿದ್ದೀವಿ, ಸೈನ್ಸಲ್ಲಿ ಓದಿದ್ದೀರಿ. ಎಲ್ಲಿ ನೋಡಿದ್ರಿ ಸರ್ ಈ ವಿಚಾರ? ಇದು ನನ್ನ ಫ್ರೆಂಡ್ ಆ್ಯಕ್ಚುಲಿ ಅವರು ರೆಕಮೆಂಡ್ ಮಾಡಿದ್ರು. ಅವ್ರು ಲಾಸ್ಟ್ ಟೈಮ್ ಅವ್ರು ಅಟೆಂಡ್ ಮಾಡಿದ್ರು. ಅವ್ರು ನಂಗೆ ಸಜೆಸ್ಟ್ ಮಾಡಿದ್ರು, ಓಕೆ ಇದಕ್ಕೆ ಚೆನ್ನಾಗಿದೆ, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಲೈಕ್ ಮಾಡ್ತೀವಿ ಅಂತ. ತುಂಬ ಇಷ್ಟ ಆಯಿತು. ಓಕೆ, ನೆಕ್ಸ್ಟ್ ಟೈಮ್ ಬರೋ ಪ್ಲ್ಯಾನಲ್ಲಿ ಇದ್ದೀರಾ? ಡೆಫಿನೆಟ್ಲಿ. ಆ್ಯಕ್ಚುಲಿ ನನಗೆ 1 hour ಅದು ತುಂಬ ಕಡಿಮೆ ಆಯಿತು ಅನಿಸ್ತು. ಇನ್ನೊಂದು ದೊಡ್ಡ ಲಾಂಗ್ ಸೆಷನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸ್ತು. ಸೊ ಈಗ ಮುಂದೆ ಏನಾದರೂ ಬರಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡು ಅವ್ರಿಗೆ ಏನು ಹೇಳ್ತೀರಿ? ಸೊ ಅವ್ರಿಗೇನಂದರೆ ಒಂದೇ ಹೇಳೋದು, ನೀವು ಡೆಫಿನೆಟ್ಲಿ ಯು ವಿಲ್ ಲರ್ನ್ ಸಮಥಿಂಗ್ ನ್ಯೂ. ಅದಂತೂ ನಿಜ. ನೀವು ಅನ್ಕೊಂಬೋದು ನನಗೆಲ್ಲ ಗೊತ್ತು, ಮರಗಳ ಬಗ್ಗೆ ಗೊತ್ತು, ಟ್ರೀಸ್ ಬಗ್ಗೆ ಗೊತ್ತು, ಲ್ಯಾಂಡ್ಸ್ಕೇಪ್ ಬಗ್ಗೆ ಗೊತ್ತು ಅಂತ. ಬಟ್ ಅವರು ಇಲ್ಲಿ ಬಂದು ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ವಾಟ್ ದೇ ಆರ್ ಲೂಸಿಂಗ್ ಅಂತಂದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. Ants are born, they have wings, those ants have wings, and they will do what they call a nuptial flight. So they will fly up into the air on their wings and they will mate. But the male ant's life is very short-lived, because after mating the male ant will lose its wings and it will die. And the princess ant will actually become a queen, and she will establish her colony. So it is a completely female-dominant society, because only very few males are born. And when they are born, they only have one purpose, and they die very soon after. Okay, and the ant colony is very well organized. So you've heard this word pheromones from? You remember it from school? Do you remember what it means? Kind of hormones. It's no, that is different. I think that the pheromone is for in the ants. It is their chemical signature. Or in modern times, so every ant has its own chemical signature, and it can recognize the chemical signature of other ants in the colony. So when there is a soldier ant stationed at the entrance to the colony, it will check the other ID proof of the ants that are coming in, and only then let them in. So there's like an immigrant queen will sort of pretend to faint. So it's like, I always imagine it like a Hindi movie heroine, right? So the invading soldiers are there and she's like, nahi, mujhe bachao. And she's just like, have one species of ant that was discovered in Bangalore. Okay? And this is, I can't pronounce the first word, but this is the Bangalorica ant. Bangalorica ant. Okay? This is what I call it. This is the full scientific name. So this is the ant species that has been discovered in Bangalore, and it was discovered in the Indian Institute of Science. And to confirm the discovery, they came to this very park. They came to Kabban Park, and you're annoyed with it because it's coming to your sugar. Just remember, these are all warriors. They're all female warriors, and they're all there to in service of their queen. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಇಲ್ಲಿರುವಂತಹ ಜನರು ಮಾತನಾಡಿದ್ರು ಅಂತ. ಈ ಒಂದು ಕ್ಲಾಸಸ್ಸನ್ನು ಹೇಗೆ ಯೂಸಸ್ ಪಡ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ಅವ್ರ ಬಾಯಿಂದನೇ ತಿಳ್ಕೊಂಡ್ವಿ. ಹಾಗೆ ಗೌರ್ಮೆಂಟ್ ಮಾಡಿರುವಂತಹ ಉದ್ದೇಶದ ಬಗ್ಗೆಯೂ ಕೂಡ ಕುಸುಮಾ ಮೇಡಮ್ ಮಾತಾಡಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.